ನೋಡಿ ಗೆಳೆಯರೆ, ನಮ್ಮನೆ ಗಣಪತಿ ಹಬ್ಬ ನಮಗೆ ವ್ರತ ಅಂತ ಏನಿಲ್ಲ. ಇದು ನನ್ನ ಮಗನ ಚಿಕ್ಕದ್ರಿಂದ ಇರೋ ಆಸೆ. ಅದು ನಮ್ಮನೇಲಿ ಗಣಪತಿ ದಿವಸ ಗಣಪತಿ ತರಬೇಕು ಅಂತ ಅವನೇ ತರ್ತಾನೆ, ಅವನೇ ಮಾಡ್ತಾನೆಲ್ಲ. ಮಾಡಿದ್ದೀನಿ, ನೈವೇದ್ಯ ಎಲ್ಲ ಮಾಡಿದ್ದೀನಿ. ನಮ್ಮನೇಲಿ ನೈವೇದ್ಯ ನಾನು ನಂದಿನಿ ದುಡ್ಡು ಪೇಡ ಮತ್ತು ನಂದಿನಿ ಮೈಸೂರು ಪಾಕ್. ನಮ್ಮನೆ ಸಿಂಪಲ್, ನಮಗೆ ವ್ರತ ಹಂಗೇನೂ ನಾನು ಮಾಡಲ್ಲ. ಏಕೆಂದರೆ ಗಣಪತಿನೆಲ್ಲ ಇಟ್ಟರೆ ಚೆಂದಾಗಿ ಅದನ್ನು ನಡೆಸ್ಕೊಂಡು ಬರಬೇಕು. ಅಷ್ಟೆಲ್ಲ ನಮಗೂ ಗೊತ್ತಿಲ್ಲ. ಅವನ ಆಸೆಗೋಸ್ಕರ ಚಿಕ್ಕದ್ರಿಂದ ನಾನು ಗಣಪತಿ ಇಡ್ತಾ ಇದ್ದೆ, ಅದೇ ಥರ ಇಟ್ಟಿದ್ದೀನಿ. ನಾವು ಆಮೇಲೆ ಬಕೆಟಲ್ಲಿ ಬಿಟ್ಬಿಟ್ಟು ಆಮೇಲೆ ಗಿಡಕ್ಕೆ ಹಾಕ್ಬಿಡ್ತೀವಿ. ತಿಂಡಿ ಏನಂದರೆ ಮಿಕ್ಸರ್ ರೊಟ್ಟಿ, ಅದರಲ್ಲಿ ಕಡಲೆಕಾಳು ಉಸ್ಲಿ ಮಾಡಿದ್ದೀನಿ, ಅವಲಕ್ಕಿ ಮಾಡಿದ್ದೀನಿ ಮತ್ತು ಪೂರಿನೂ ಮಾಡಿದ್ದೀನಿ. ಗಣೇಶ ಗೌರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ, ಎಲ್ರಿಗೂ ಅನುಗ್ರಹ ಮಾಡಲಿ, ಎಲ್ಲರಿಗೂ ಆರೋಗ್ಯ ಆಯುಷ್ಯ ಚೆಂದ ಕೊಡಲಿ. ಇವತ್ತು ನಾನು ನಿಮಗೊಂದು ಬ್ರೇಕ್ಫಾಸ್ಟ್ ಮಾಡೋದು ತೋರಿಸ್ತೀನಿ. ಇದು ಮಂಗಳೂರು ಸೈಡ್ ಬ್ರೇಕ್ಫಾಸ್ಟ್, ಅದರಲ್ಲೂ ಸ್ವಲ್ಪ ಬಂಟ್ವಾಳ ಸೈಡ್ ಜಾಸ್ತಿ ಮಾಡೋದು. ಇದಕ್ಕೆ ಮಿಕ್ಸ್ಚರ್ ರೊಟ್ಟಿ ಅಂತಾರೆ. ಮಿಕ್ಸ್ಚರ್ ಅಂದರೆ ಮಿಕ್ಸ್ ಮಾಡಿದ್ದು ಎರಡು ಇರುತ್ತಲ್ಲ, ಅದಕ್ಕೆ ಮಿಕ್ಸ್ಚರ್ ಅನ್ನೋದು. ರೊಟ್ಟಿ ಅಂದರೆ ಪೂರಿ. ನೋಡಿ, ಮಿಕ್ಸ್ಚರ್ ರೊಟ್ಟಿ ಬೇಕಾಗಿದ್ದ ಪದಾರ್ಥ ತೋರಿಸ್ತೀನಿ. ತೆಂಗಿನಕಾಯಿ, ಬೆಲ್ಲ, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅರ್ಧ ಸ್ಪೂನು, ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು 1/4 ಸ್ಪೂನು, ಉಪ್ಪು. ಇದನ್ನು ತರಿತರಿಯಾಗಿ ಕುಟ್ಕೊಳ್ಬೋದು, ಇಲ್ಲಾಂದರೆ ಮಿಕ್ಸಿಲಿ ಗರ ಅಂತ 1-2 ಸತಿ ಮಾಡ್ಕೊಳ್ಬೋದು. ಇಷ್ಟು ಮಾಡಿ ಇಟ್ಕೊಬೇಕು. ಇದೆಲ್ಲ ಸೇರಿಸ್ಬಿಟ್ಟು ಆಮೇಲೆ ಅದರಲ್ಲಿ ಈ ಅವಲಕ್ಕಿ ಹಾಕ್ಬಿಟ್ಟು ಕಲಿಸ್ಬೇಕು. ನೀರು ಹಾಕ್ಬಾರ್ದು, ಇಷ್ಟನ್ನೇ ಹಾಕ್ಬಿಟ್ಟು ಕಲಿಸೋದು. ಇದು ಒಂದು. ಎರಡನೇದು, ಅದ್ರ ಜೊತೆಗೇನೆ ಕಡಲೆಕಾಳು, 1 ಕಪ್ ಕಡಲೆಕಾಳು. ಇದನ್ನು ನೆನೆಸ್ಕೊಂತೀನಿ. ನೆನೆಸಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಕಡಲೆಕಾಳು, ತೆಂಗಿನಕಾಯಿ ತುರಿ, 1 ತುಂಡು ಬೆಲ್ಲ, ಉಪ್ಪು, ಹಸಿಮೆಣಸಿನ್ಕಾಯಿ, ಗೆಣಸಿಲ್ಲ ಅಂದರೆ ಬಾಳೆಕಾಯಿನೂ ಆಗುತ್ತೆ. ಅದು ಎರಡು ಇಲ್ಲ ಅಂದರೆ ಬರೀ ಕಡಲೆಕಾಳು ಮಾತ್ರ ಹಾಕೊಳ್ಳಿ. ಕರಿಬೇವು, ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಹಿಂಗು, ಬೇಕಾದ್ರೆ ಒಣಮೆಣಸಿನ್ಕಾಯಿ ಬೇಕಾದರೂ ನೀವು ಹಾಕೋಬೋದು. ನಾನೀಗ ಹಾಕ್ತಾ ಇಲ್ಲ. ಇಷ್ಟನ್ನು ಸೇರಿಬಿಟ್ಟು ಇದಕ್ಕೊಂದು ಗೊಜ್ಜು ಥರ ಮಾಡ್ಕೊಳ್ಳೋದು. ತುಂಬ ಡ್ರೈ ಅಲ್ಲ, ತುಂಬ ನೀರು ಅಲ್ಲ, ಸ್ವಲ್ಪ ಒಂದು ಗೊಜ್ಜು ಥರ ಮಾಡ್ಕೊಳ್ಳೋದು. ಅದು ಈ ಅವಲಕ್ಕಿನೂ ಮತ್ತು ಇದನ್ನು ಮಿಕ್ಸ್ ಮಾಡೋದಕ್ಕೆ ಮಿಕ್ಸ್ಚರ್ ಅನ್ನೋದು. ರೊಟ್ಟಿ ಅಂದರೆ ಪೂರಿ, ಇದ್ರ ಜೊತೆಗೆ ಒಂದು ಪೂರಿನೂ ಮಾಡ್ತೀವಿ. ಇದು ಒಂದು ಬೆಳಗಿನ ಬ್ರೇಕ್ಫಾಸ್ಟ್. ತುಂಬ ಚೆನ್ನಾಗಿರುತ್ತೆ. ಹಳೇ ಕಾಲದ್ದು ಬ್ರೇಕ್ಫಾಸ್ಟ್ ಇದು. ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ಸ್ವಲ್ಪ ಕೆಲಸ ಜಾಸ್ತಿ ಅನಿಸುತ್ತೆ, ಆದರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡಿ ನೋಡಿ. ನಾನು ಮಾಡೋದು ಮಿಕ್ಕಿದ್ದನ್ನೆಲ್ಲ ತೋರಿಸ್ತೀನಿ. ಪೂರಿ ಇಟ್ಟು ಕಲಿಸೋದೆಲ್ಲ ನಾನು 2-3 ಸತಿ ನಿಮಗೆ ತೋರಿಸಿರೋ ಕಾರಣ ತೋರಿಸಲ್ಲ, ಆದರೆ ಪೂರಿನೂ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ತೋರಿಸ್ತೀನಿ. ಈಗ ಇದ್ರ ಕಡಲೆಕಾಳನ್ನ ನಾನು ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಈ ಕಡಲೆಕಾಳನ್ನ 1-4 ವಿಸಿಲು ತೆಗಿತೀನಿ. ಅದಾದಮೇಲೆ ಅರ್ಧ ಬೆಂದ ಮೇಲೆ ನಾನು ಆ ಗೆಣಸನ್ನು ಹಾಕ್ಬಿಟ್ಟು, ಗೆಣಸು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಬೇಯಿಸೋದನ್ನು ತೋರಿಸ್ತೀನಿ. ನೋಡಿ, ಇದನ್ನೆಲ್ಲ ಒಂದು ಮಿಕ್ಸಿಲಿ ಹಾಕ್ಕೊಂತೀನಿ. ಬೆಲ್ಲ ಹಾಕಿದೆ, ತೆಂಗಿನಕಾಯಿ, ಉಪ್ಪು, ಕೊತ್ತಂಬರಿ ಬೀಜ ಮತ್ತು ಜೀರಿಗೆ, ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ತರಿಯಾಗಿ ರುಬ್ಕೊಂತೀನಿ. ನೀರು ಹಾಕೋಕ್ಕಿಲ್ಲ, ತರಿಯಾಗಿ 1 ಸೆಕೆಂಡಲ್ಲಿ ರುಬ್ಬುತ್ತೆ. ನೋಡಿ, ರುಬ್ಕೊಂಡಿದ್ದೀನಿ, ತರಿಯಾಗಿ ರುಬ್ಬಿದ್ದೀನಿ. ಇದನ್ನು ಈ ಅವಲಕ್ಕಿ ಜೊತೆಗೆ ಹಾಕ್ಬಿಟ್ಟು ಅವಲಕ್ಕಿನ ಕಲಿಸ್ಕೊಳ್ಳೋದು ಅಷ್ಟೇ. ಇದು ಒಂದು ರೆಸಿಪಿ ಆಯಿತು. ಈ ಅವಲಕ್ಕಿನ ತಿನ್ನೋ ಟೈಮ್ನಲ್ಲಿ ಕಲಿಸ್ಕೊಂಡು ನೋಡಿ. ಕಡಲೆಕಾಳು ಬೆಂದಿದೆ ಕಡಲೆಕಾಳು. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ನೋಡಿ, ಸಾಫ್ಟಾಗಿ ಬೆಂದಿದೆ. ಈಗ ಅದರಲ್ಲಿ ಈ ಗೆಣಸು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕಟ್ ಮಾಡಿ.
ಆಮೇಲೆ ಈ ಉಪ್ಪು, ಬೆಲ್ಲ ಮತ್ತು ಉಪ್ಪನ್ನು ಇದರಲ್ಲೇ ಹಾಕ್ತೀನಿ. ಪೂರಿಗೆ ನೋಡಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದು ಒಗ್ಗರಣೆ ಹಾಕಿದ್ಮೇಲೆ ನಾನು ಪೂರಿ ಮಾಡ್ತೀನಿ. ಇದನ್ನ ಈಗ ನೋಡಿ ಒಂದು ವಿಸಿಲ್ ತೆಗಿತೀನಿ. ಅಷ್ಟೊತ್ತಿಗೆ ಚೆಂದಾಗಿ ಸಾಫ್ಟಾಗಿ ಬೇಯುತ್ತೆ. ಬೆಂದ ಮೇಲೆ ಒಗ್ಗರಣೆ ಹಾಕ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳೋದಷ್ಟೇ. ತೋರಿಸ್ತೀನಿ ನೋಡಿ. ಕಡಲೆಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ. ಈಗ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದರಲ್ಲೇ ಹಿಂಗು ಹಾಕ್ತಾ ಇದ್ದೀನಿ. ಹಿಂಗೆ ಹಾಕುವಾಗ ಒಳ್ಳೆ ಅರೋಮ ಇರುತ್ತೆ ನೋಡಿ. ಇದು ಬೇಯಿಸಿಟ್ಕೊಂಡಿದ್ದೀನಿ. ಕಡಲೆಕಾಳು, ಗೆಣಸು, ಉಪ್ಪು, ಹಸಿಮೆಣಸಿನ್ಕಾಯಿ ಅದು ಹಾಕ್ತಾ ಇದ್ದೀನಿ. ಚಂದ ಕುದ್ದುಬಿಟ್ಟು ನೀರೆಲ್ಲ ಸ್ವಲ್ಪ ನೀರಿರುತ್ತೆ, ಸ್ವಲ್ಪ ನೀರಾಗೇ ಇರಬೇಕು. ಈಗ ತೆಂಗಿನಕಾಯಿ ತುರಿನೂ ಹಾಕ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಒಂದು 5 ನಿಮಿಷ ಕುದ್ದಿದ ಕೂಡಲೇ ಆಯಿತು. ಇನ್ನು ಪೂರಿ ಒಂದು ಮಾಡೋದು ಬಾಕಿ. ಮಿಕ್ಕಿದ ಅವಲಕ್ಕಿನೂ ಈಗ ಅವಲಕ್ಕಿ ಕಲಿಸ್ಕೊಂಡು ತೋರಿಸ್ತೀನಿ ನೋಡಿ. ಇದಾಯಿತು ನೋಡಿ. ಇದನ್ನು ಇದರಲ್ಲಿ ಹಾಕೊಂಡ್ಬಿಟ್ಟು ಅವಲಕ್ಕಿಲಿ ಹಾಕೊಂಡ್ಬಿಟ್ಟು ನೋಡಿ ಇಷ್ಟ ಆದಮೇಲೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಳ್ಳೋದು. ಆಮೇಲೆ ನಾನು ಸರ್ವ್ ಮಾಡುವಾಗ, ನಾನು ಪ್ಲೇಟಲ್ಲಿ ಸರ್ವ್ ಮಾಡುವಾಗ ತೋರಿಸ್ತೀನಿ ಯಾವ ಥರ ಸರ್ವ್ ಮಾಡೋದು ಅಂತ.